ಹೆಲೋ ಎವ್ರಿವಾನ್. ನಮ್ಮನೇಲಿ ಸಬ್ಬಸಿಗೆ ಸೊಪ್ಪನ್ನ ಇದೇ ತರ ಮಾಡೋದು ತುಂಬಾ ಈಸಿಯಾಗಿದೆ ಮಾಡ್ಕೊಳ್ಳೋದು. ಜೊತೆಗೆ ಟೇಸ್ಟ್ ಸಹ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಹೆಲ್ತ್ ಸಹ ಈ ಸಬ್ಬಸಿಗೆ ಸೊಪ್ಪು ತುಂಬಾನೇ ಒಳ್ಳೇದು. ಜೊತೆಗೆ ಟೇಸ್ಟಿಯಾಗಿರೋ ಬೇಳೆಕಟ್ಟಿಂದ ಸಾರು ಸಹ ಮಾಡ್ಕೊಳ್ಳೋಣ. ಈ ಎರಡು ಒಳ್ಳೆ ಕಾಂಬಿನೇಷನ್ ರೆಸಿಪಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಮೊದಲಿಗೆ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಯಾಕೆಂದ್ರೆ ತುಂಬಾ ಜನ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಜೊತೆಗೆ ಕಮೆಂಟ್ ಸಹ ಮಾಡ್ತಾ ಇದ್ದೀರಾ. ಈ ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ. ಅಂಡ್ ಅದ್ರಲ್ಲೂ ಇನ್ನು ತುಂಬಾ ಜನ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಇದೇ ತರ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಮೊದಲಿಗೆ ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಮಾಡ್ಕೊಂಡ್ಬಿಡೋಣ. ಸೊ ಪಲ್ಯಕ್ಕೆ ಬೇಕಾಗೋ ವೆಜ್ಜಿಸ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಿಗ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ, ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 8ರಿಂದ 10 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ಈ ಹಸಿಮೆಣಸಿನಕಾಯಿ ಕ್ವಾಂಟಿಟಿನ ನೀವು ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬಹುದು ಆಸ್ ಪರ್ ಯುವರ್ ಟೇಸ್ಟ್. ಸ್ವಲ್ಪ ಸ್ಪೈಸಿಯಾಗಿ ಬೇಕಿತ್ತು ಅಂದ್ರೆ ಒಂದು 8ರಿಂದ 10 ಹಾಕೊಳ್ಳಿ, ನಂತರ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ನೀವು. ಅದನ್ನು ಸಹ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದ್ 2 ಕಡ್ಡಿಯಷ್ಟು ಕರಿಬೇವನ್ನ ತಗೊಂಡಿದ್ದೀನಿ. ಜೊತೆಗೆ ಒಂದು 8ರಿಂದ 10 ಬೆಳ್ಳುಳ್ಳಿನ ಕುಟ್ಟೋ ಕಲ್ಲಿಂದ ಲೈಟ್ ಆಗಿ ಜಜ್ಕೊಂಡಿದ್ದೀನಿ. ಸೊ ನಾನು ಆಗ್ಲೇ ಬೇಳೆನ ಬೆನ್ಸ್ಕೊಳಕ್ ಇಟ್ಕೊಂಡಿದ್ದೆ. ಸೊ ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು 6 ಗ್ಲಾಸ್ ಅಷ್ಟು ನೀರನ್ನ ಹಾಕಿ, ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬೆನ್ಸ್ಕೊಳಕ್ ಇಟ್ಕೊಂಡಿದ್ದೆ. ಸೊ ಎಣ್ಣೆ ಹಾಕೋದ್ರಿಂದ ಬೇಗ ಬೆನಿಯುತ್ತೆ, ಹಾಗೆ ಬಿಡಿ ಬಿಡಿಯಾಗಿರುತ್ತೆ. ಸೊ ನಾನು ವಿಡಿಯೋದಲ್ಲಿ ತೋರಿಸೋ ತರ ಇಷ್ಟು ಬೆಂದ್ರೆ ಸಾಕು, ತುಂಬಾ ಮೆತ್ತಗ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನಾವು ಸಬ್ಬಸಿಗೆ ಸೊಪ್ಪಿಂದ ಉದುರ್ ಪಲ್ಯನ ಮಾಡ್ತಾ ಇದೀವಿ, ಮತ್ತೆ ಮುದ್ ಪಲ್ಯ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನೋಡ್ಕೊಂಡು ಬೇಗ ಇದನ್ನ ನೀರು ಹಾಗೆ ಬೇಳೆನ ಸಪರೇಟ್ ಮಾಡ್ಕೊಂಬಿಡಿ. ಇಷ್ಟು ಬೆಂದ್ರೆ ಸಾಕು, ತುಂಬಾ ಮೆತ್ತಗೆ ಮಾಡ್ಕೊಳಕ್ ಹೋಗ್ಬೇಡಿ. ಎಸ್ ನೋಡಿ, ಈ ತರ ಇರಬೇಕು ಬಿಡಿ ಬಿಡಿಯಾಗಿ. ಎಸ್ ನೋಡಿ, ಪರ್ಫೆಕ್ಟ್ ಆಗಿದೆ, ಬಿಡಿ ಬಿಡಿಯಾಗೂ ಇದೆ, ಹಾಗೆ ಪರ್ಫೆಕ್ಟ್ ಆಗಿ ಕುಕ್ ಸಹ ಆಗಿದೆ. ನೆಕ್ಸ್ಟ್ ಈಗ ಇದರಿಂದ ಪಲ್ಯನ ಮಾಡ್ಕೊಳ್ಳೋಣ. ಈ ಬೇಳೆ ಕಟ್ಟಿಂದ ಒಂದು ಒಳ್ಳೆ ಸಾರು ಸಹ ಮಾಡ್ಕೊಳ್ಳೋಣ. ಟ್ರಸ್ಟ್ ಮೀ, ಈ ಸಾರು ಮಾತ್ರ ಸಖತ್ತಾಗಿರುತ್ತೆ. ಮರಿದೆ ವಿಡಿಯೋನ ಲಾಸ್ಟ್ ವರ್ಗು ನೋಡಿ. ಓಕೆ, ಪಲ್ಯಗೆ ಒಂದು 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ, ಜಜ್ಕೊಂಡಿರೋ ಬೆಳ್ಳುಳ್ಳಿನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ನೀವು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಸಹ ಮಾಡ್ಕೋಬಹುದು. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ನಿಜಕ್ಕೂ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ, ಒಳ್ಳೆ ಫ್ಲೇವರ್ ಇರುತ್ತೆ ಪಲ್ಯದಲ್ಲಿ. ಸೊ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವನ ಹಾಕಿದ್ದೀನಿ. ಸೊ ಒಂದು ಮಿಕ್ಸ್ ನ ಕೊಟ್ಟು ಬೇಗ ಈರುಳ್ಳಿ ಬೆನಿಬೇಕು ಅಂದ್ರೆ ಒಂದು 1/4 ಸ್ಪೂನ್ ಅಷ್ಟು ಉಪ್ಪುನ ಹಾಕೊಳ್ಳಿ, ಬೇಗ ಬೆನಿಯುತ್ತೆ. ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಸಹ ಹಾಕಿದ್ದೀನಿ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಈರುಳ್ಳಿ ಎಲ್ಲ ಬೆನಿಯೋಗ್ಬಿಡಿ. ಈರುಳ್ಳಿ ಎಲ್ಲ ಬೆನಿಯೋಷ್ಟರಲ್ಲಿ ಇಲ್ಲಿ ನಾನು ಒಂದು 4 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಚಿಕ್ಕದಾಗಿ. ಸೊ ನಮ್ಮನೇಲಿ ಬೇಳೆನ ಕಡಿಮೆ ಹಾಕಿ ಸಬ್ಬಸಿಗೆ ಸೊಪ್ಪನ್ನ ಜಾಸ್ತಿ ಹಾಕ್ತಿವಿ. ಸೊ ಹಾಗಾಗಿ ನಾನು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತಗೊಂಡಿದ್ದೀನಿ. ನೀವೇನಾದ್ರೂ ಬೇಳೆ ಜಾಸ್ತಿ ಹಾಕಿ ಸಬ್ಬಸಿಗೆ ಸೊಪ್ಪು ಕಡಿಮೆ ಹಾಕ್ತಾ ಇದ್ರೆ ಒಂದ್ಸಲ ಈ ತರ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊಪ್ಪು ಜಾಸ್ತಿ ಹಾಕಿ ಬೇಳೆ ಕಡಿಮೆ ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಫ್ಲೇವರ್, ಟೇಸ್ಟ್ ಎಲ್ಲ ಹೌದು. ಅಂಡ್ ಇದನ್ನ ನೀವು ರೊಟ್ಟಿ, ಚಪಾತಿ, ವೈಟ್ ರೈಸ್ ಸಹ ಸರ್ವ್ ಮಾಡಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಜೊತೆಗೆ ಈ ಸಬ್ಬಸಿಗೆ ಸೊಪ್ಪು ಹೆಲ್ತ್ ಗೆ ಎಷ್ಟು ಒಳ್ಳೇದು ಅಂತ ನಿಮಗೆ ಗೊತ್ತೇ ಇರುತ್ತೆ. ಓಕೆ, ಈರುಳ್ಳಿ ಎಲ್ಲ ಬೆಂದಿತ್ತು. ಸೊ ಈ ಸಬ್ಬಸಿಗೆ ಸೊಪ್ಪನ್ನ ಹಾಕಿ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೆನೆಯೋಕೆ ಉಪ್ಪನ್ನ ಹಾಕಿದ್ವಿ, ಜೊತೆಗೆ ಸೊಪ್ಪಿನಲ್ಲಿ ನೀರಿನಾಂಶ ಇರೋದ್ರಿಂದ ನೀರ್ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಲಿಡ್ನ ಹಾಕಿ ಲೋ ಫ್ಲೇಮ್ ಅಲ್ಲೇ 1.5ರಿಂದ 2 ನಿಮಿಷ ಬಿಡಿ. ಸೊಪ್ಪು ಸಹ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಅಂಡ್ ಈ ಮಿಸ್ಟೇಕ್ ನ ಮಾಡಕ್ಕೆ ಹೋಗ್ಬೇಡಿ. ಯಾವ್ದೇ ಸೊಪ್ಪು ಬೆನ್ಸ್ಬೇಕಾದ್ರೆ ಅದರಲ್ಲಿ ನೀರಿನಾಂಶ ಇದ್ದೇ ಇರುತ್ತೆ, ಮತ್ತೆ ಎಕ್ಸ್ಟ್ರಾ ನೀರ್ ಹಾಕ್ಬಿಟ್ರೆ ಅದ್ರದ್ದು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಲಿಡ್ನ ಹಾಕಿಟ್ಬಿಟ್ರೆ ಪರ್ಫೆಕ್ಟ್ ಆಗಿ ಬೆಂದ್ಬಿಡುತ್ತೆ. ಯಾವ್ದೇ ಸೊಪ್ಪಾಗಿರ್ಲಿ ನೋಡಿ, ಇದು ಸಹ ಪರ್ಫೆಕ್ಟ್ ಆಗಿ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಬೆನ್ಸ್ಕೊಂಡಿರೋ ಬೇಳೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ ಒಳ್ಳೆ ಮಿಕ್ಸ್ ನ ಮಾಡ್ಕೊಂಡು ಮತ್ತೆ 1ರಿಂದ 1.5 ನಿಮಿಷ ಬಿಡಿ. ಸೊ ಪರ್ಫೆಕ್ಟ್ ಆದ ಉದುರ್ ಪಲ್ಯ ರೆಡಿ ಆಗ್ಬಿಡುತ್ತೆ. ಸೊ ಈ ಸಬ್ಬಸಿಗೆ ಸೊಪ್ಪಿನ ಉದುರ್ ಪಲ್ಯ ನಮ್ಮ ಮನೇಲಿ ಎಲ್ಲರ ಫೇವ್ರೆಟ್, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಜಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ನಿಮ್ಮ ಮನೇಲಿ ಸಹ ಇದೇ ತರ ಮಾಡೋದಾ? ಹಾಗಿದ್ರೆ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ಅಥವಾ ನೀವೇನಾದ್ರೂ ಇನ್ನೂ ಎಕ್ಸ್ಟ್ರಾ ಏನಾದ್ರೂ ಆಡ್ ಮಾಡೋದಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನೊಂದ್ಸಲ ನಾನು ಈ ರೆಸಿಪಿನ ಮಾಡಿದಾಗ ಅದನ್ನ ಹಾಕಿ ಟ್ರೈ ಮಾಡ್ತೀನಿ. ನೋಡಿ, ಪರ್ಫೆಕ್ಟ್ ಆಗಿದೆ. ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸುತ್ತೆ. ಮರೀದೆ ಟ್ರೈ ಮಾಡಿ. ನೆಕ್ಸ್ಟ್ ಈಗ ಬೇಳೆ ಕಟ್ಟಿನ ಸಾರು ಮಾಡ್ಕೊಳ್ಳೋಣ. ಇಲ್ಲಿ ನಾನು ಚಿಕ್ಕದಾಗಿರೋ 2 ಟೊಮೆಟೊನ ತಗೊಂಡಿದ್ದೀನಿ, ಹಣ್ಣಾಗಿರೋ ಟೊಮೆಟೊನ. ಸೊ ರಫ್ಲಿ ಚಾಪ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಟೊಮೆಟೊನ ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 1-2 ಸ್ಪೂನ್ ಅಷ್ಟು ಮೆಣಸಿನಕಾಳನ್ನ ಹಾಕ್ತಾ ಇದ್ದೀನಿ. ಇದನ್ನ ನೀವು ಸ್ವಲ್ಪ ಕಡಿಮೆ ಸಹ ಮಾಡ್ಕೋಬಹುದು, ಸ್ಪೈಸಿ ಬೇಡ ಅನ್ಕೊಂಡ್ರೆ. ಹಾಗೆ ಒಂದು 6ರಿಂದ 7 ಬೆಳ್ಳುಳ್ಳಿ, ಹಾಗೆ ಒಂದು ನಿಂಬೆ ಹಣ್ಣಿನ ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ಳಿ. ಜೊತೆಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಸೊ ನೋಡಿ, ಈ ತರ ಕಡ್ಡಿ ಸಮೇತ ಹಾಕೊಳ್ಳಿ. ಕಡ್ಡಿಯಲ್ಲಿ ತುಂಬಾನೇ ಫ್ಲೇವರ್ ಇರುತ್ತೆ, ಸಾರು ತುಂಬಾನೇ ಟೇಸ್ಟಿ ಆಗುತ್ತೆ. ಸೊ ನೀವು ಯಾವುದೇ ಸಾರನ್ನ ಮಾಡ್ಕೊಳ್ಳಿ, ಕೊತ್ತಂಬರಿ
ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಸಮೇತ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಎಲ್ಲದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬಾ ನೈಸ್ ಆಗಿ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿಯಾಗೇ ಇದೆ. ಇದೇ ತರ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಪಾತ್ರೆಗೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ 1-2 ಒಣಮೆಣಸಿನಕಾಯಿನ ಮುತ್ಬಿಟ್ಟು ಹಾಕ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ನೀವು ಬೇಕಿದ್ರೆ ಸಾಸಿವೆ ಹಾಗೆ ಜೀರಿಗೆ ಸಹ ಆಡ್ ಮಾಡ್ಕೋಬಹುದು. ಗ್ರೈಂಡ್ ಮಾಡ್ಬೇಕಾದ್ರೆ ನಾನು ಜೀರಿಗೆನ ಆಡ್ ಮಾಡಿರೋದ್ರಿಂದ ಮತ್ತೆ ಹಾಕಕ್ ಹೋಗಿಲ್ಲ, ಬೇಕಿದ್ರೆ ನೀವು ಹಾಕೋಬಹುದು. ನೆಕ್ಸ್ಟ್ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ನ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲೇ 1-2-3 ನಿಮಿಷ ಬಿಡಿ. ನೋಡಿ, ಈ ತರ ಎಣ್ಣೆ ಸಪರೇಟ್ ಆಗೋವರೆಗೂ ಲೋ ಫ್ಲೇಮ್ ಅಲ್ಲೇ ಇದನ್ನ ಬಿಡಿ. ಈ ತರ ಎಣ್ಣೆ ಸಪರೇಟ್ ಆದಾಗ್ಲೇ ಇದ್ರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ, ಘಮ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಈಗ ಆಲ್ರೆಡಿ ತುಂಬಾ ಘಮ ಘಮ ಅಂತ ಇದೆ, ಒಳ್ಳೆ ಕಡಕ್ ಸ್ಮೆಲ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ಬೇಳೆ ಕಟ್ಟನ್ನ ಆಡ್ ಮಾಡ್ಕೊಳ್ಳೋಣ. ಜೊತೆಗೆ 3-4 ಕಡ್ಡಿಷ್ಟು ಕರಿಬೇವನ್ನ ಹಾಕಿ, ಸ್ವಲ್ಪ ಕರಿಬೇವು ಜಾಸ್ತಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ ಒಳ್ಳೆ ಮಿಕ್ಸ್ ನ ಕೊಟ್ಟು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಕುದಿಯೋಕ್ ಬಿಡಿ 1-2-3 ನಿಮಿಷ. ಅದಕ್ಕೆ ಮುಂಚೆ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ. ಸಾರು ಅಂದ್ರೆ ಸ್ವಲ್ಪ ನೀರಾಗಿದ್ರೇನೆ ಚೆನ್ನಾಗಲ್ವಾ. ಸೊ ಬೇಳೆಕಟ್ಟೆ ಏನಾದ್ರೂ ಸ್ವಲ್ಪ ತಿಕ್ಕಾಗಿತ್ತು ಅಂದ್ರೆ ಸಾರು ಸ್ವಲ್ಪ ಗಟ್ಟಿ ಆಗ್ಬಿಡತ್ತೆ, ಆಗ ನೀವು ಎಕ್ಸ್ಟ್ರಾ ನೀರನ್ನ ಆಡ್ ಮಾಡ್ಕೋಬಹುದು ನಂತರ. ಈಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಸೊ ಈಗ ಕುದಿಯೋಕ್ ಬಿಡ್ತಾ ಇದ್ದೀನಿ 1-2-3 ನಿಮಿಷ. ಸೊ 2-3 ನಿಮಿಷ ಆಗ್ತಿದ್ದ ಹಾಗೆ ಪರ್ಫೆಕ್ಟ್ ಆದ ಸಾರು ರೆಡಿ ಆಗ್ಬಿಟ್ಟಿರುತ್ತೆ. ವೇಟ್ ಮಾಡಕ್ ಆಗ್ತಾ ಇಲ್ಲ. ಬಿಸಿ ಬಿಸಿ ಅನ್ನ ಸಾರು ಜೊತೆಗೆ ಸಬ್ಬಕ್ಸಿ ಸೊಪ್ಪಿನ ಪಲ್ಯ, ವಾಟ್ ಎ ಕಾಂಬಿನೇಷನ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ಅಂಡ್ ಎಂಜಾಯ್.